ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್. ಸೊ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡಿದ್ರೆ ಫಸ್ಟ್ ಪಾರ್ಟ್ 1 ವಿಡಿಯೋ ನೋಡಿ, ಲಿಂಕ್ನ ಅಟ್ಯಾಚ್ ಮಾಡಿರ್ತೀವಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ರಿವೀಲ್ ಮಾಡ್ತೀವಿ ಯಾವ ರೆಸಿಪಿ ಅಂತ ಹೇಳಿದ್ವಿ. ಸೊ ಮ್ಯಾಮ್ನೇ ಕೇಳೋಣ, ಯಾವ ರೆಸಿಪಿ ಮಾಡಿ ತೋರಿಸ್ತಿದ್ದೀರಾ ನಮಗೆ ಅಂತ. ಓಕೆ, ನನಗೆ ಬೇಸಿಕಲಿ ಕುಕಿಂಗ್ ತುಂಬಾ ಇಂಟ್ರೆಸ್ಟ್ ಇತ್ತು. ಅದರಲ್ಲೂ ಸ್ವಲ್ಪ ರೈಸ್ ಐಟಮ್ಸ್ ಅಂದ್ರೆ ಈಸಿ ಮತ್ತೆ ಮೇಕಿಂಗ್ ಎಲ್ಲರಿಗೂ ಆಲ್ಮೋಸ್ಟ್ ಫಾಸ್ಟ್ ಫುಡ್ಡಿಂಗ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತಾ ಇರೋದು ಪನ್ನೀರ್ ಬಿರಿಯಾನಿ. ಸೊ ತುಂಬಾ ಚೆನ್ನಾಗಿ ಪನ್ನೀರ್ ಅಂದ್ರೆ ಹೆವಿ ಇಷ್ಟ. ಸೊ ಇಟ್ಸ್ ಗುಡ್ ರೀಪ್ಲೇಸ್ಮೆಂಟ್, ಪ್ರೋಟೀನ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದು ಕೂಡ ಒಂದು ಡಯಟ್ ಅಲ್ಲಿ ಅದು ಕೂಡ ಒಂದು ಐಟಮ್ ಆಗಿರೋದ್ರಿಂದ ಸೊ ನಾನು ಅದ್ರದ್ದು ವೆರೈಟೀಸ್ ತೋರ್ಸೋದ್ ಬದಲು ಸ್ವಲ್ಪ ಮನೇಲಿ ಈಗ ನೋಡ್ತಿರೋ ಎಲ್ರು ಮಾಡಕ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಕುಕಿಂಗ್ ಇಂಟ್ರೆಸ್ಟ್ ಇರೋ ಸಿಂಪಲ್ ಆಗಿ ವೆರಿ ಸಿಂಪಲ್ ಆಗಿ ಮನೇಲಿರೋ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ದಿಢೀರ್ ಹಂಗೆ ಮಾಡ್ಕೊಂಡು ಅಂತ ಹೇಳ್ಕೊಡ್ತಾರೆ. ಸೊ ಬನ್ನಿ ಬೇಗ ಬೇಗ ಕಿಚನ್ಗೆ ಹೋಗೋಣ, ರೆಸಿಪಿ ಹೇಗ್ ಮಾಡೋದು ಏನಂತ ನೋಡೋಣ. ಶ್ಯೂರ್. ಸೊ ಮ್ಯಾಮ್, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಪನ್ನೀರ್ ಬಿರಿಯಾನಿಗೆ? ಸೊ ನಾವು ಪನ್ನೀರ್ ಬಿರಿಯಾನಿ ಮಾಡ್ತಿರೋದ್ರಿಂದ ಫಸ್ಟ್ ಇಂಗ್ರೀಡಿಯೆಂಟ್ಸೇ ಪನ್ನೀರು. ಓಕೆ. ಅದಾದ್ಮೇಲೆ ಟೇಸ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು, ಆಮೇಲೆ ಸಾಸಿವೆ, ತುಪ್ಪ, ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕ್ಯಾಶ್ಯೂಸ್, ಮತ್ತೆ ಅದಕ್ಕೆ ಬಾಸುಮತಿ ರೈಸ್ ತಗೊಂಡಿದ್ದೀನಿ 1 ಕಪ್ಪು. ಅದಕ್ಕೆ ಮಿಂಟು, ಪುದೀನ, ಕೊತ್ತಂಬರಿ, ಕ್ಯಾರೆಟ್, ಆಮೇಲೆ ಬೀನ್ಸ್, ಗರಂ ಮಸಾಲ ಮತ್ತೆ ಸ್ಪೈಸಸ್ ಎಲ್ಲ ಮಿಕ್ಸ್. ಹೌದು. ಅದಾದ್ಮೇಲೆ ಟೊಮೆಟೊ ಕ್ಯೂರಿ, ಹಾಲು, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕ್ಯಾಪ್ಸಿಕಮ್, ಆನಿಯನ್, ಕರ್ಡ್. ಸೊ ಇಷ್ಟಿದ್ರೆ ಬಿರಿಯಾನಿ ರೆಡಿ. ಸೊ ಈಗ ಪನ್ನೀರ್ನ ಮ್ಯಾರಿನೇಟ್ ಮಾಡಿ. ಹೌದು, ಮ್ಯಾರಿನೇಟ್ ಮಾಡಬೇಕು. ಇದಕ್ಕೆ ಉಪ್ಪು ಮತ್ತೆ ರೆಡ್ ಚಿಲ್ಲಿ ಅಷ್ಟೇ. ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಕು. ಇಷ್ಟು ಇದು ಸ್ವಲ್ಪ ಸಪ್ಪೆ ಅನ್ಸ್ಬಿಡುತ್ತೆ. ಸೊ ನಾವು ರೆಡ್ ಚಿಲ್ಲಿ ಹಾಕೋದ್ರಿಂದ ಅದು ಏನಾಗುತ್ತೆ, ಅದಕ್ಕೂ ಕೂಡ ಸ್ಪೈಸಸ್ ಹೋಗುತ್ತೆ. ಸೊ ಹಂಗಾಗಿ ಇದು ಹಾಕೊಂತಾ ಇದೀವಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಅದಕ್ಕೆ ತುಂಬಾ ಅಲ್ಲ, ಸ್ವಲ್ಪ ಅಷ್ಟೇ. ಅದಕ್ಕೆ ಈಗ ಯಾಕೆಂದ್ರೆ ನಾವು ಸಿಗ್ಬೇಕಾದ್ರೆ ಸುಮ್ನೆ ಬ್ರೆಡ್ ಸಿಕ್ತಂಗ್ ಸಿಗ್ಬಾರ್ದು, ಅದ್ ತಿಂದ್ರೆ ಸ್ವಲ್ಪ ಟೇಸ್ಟ್ ಗೊತ್ತಾಗ್ಬೇಕು ಅನ್ನೋಕ್ಕೋಸ್ಕರ ಇಷ್ಟು ಸ್ವಲ್ಪ ಅಷ್ಟೇ. ಇದನ್ನ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವ್ರು ಏನ್ ಮಾಡ್ತಾರೆ, ಮೊಸರಲ್ಲಿ ನೆನ್ಸಿಕ್ಬಿಡ್ತಾರೆ. ಮೊಸರು ಮತ್ತೆ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ನೆನ್ಸಿಕ್ತಾರೆ. ಬಟ್ ಅದ್ ಮಾಡೋದ್ರಿಂದ ಹುಳಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ತರ ಜಸ್ಟ್ ಒಂದು ಉಪ್ಪು ಖಾರ ಹಾಕಿ ಒಂದು 2 ಮಿನಿಟ್ಸ್ ಇದ್ರೆ ಸಾಕು ಮ್ಯಾರಿನೇಟ್ ಮಾಡಿದ್ರೆ. ಅದಾದ್ಮೇಲೆ ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಎಣ್ಣೆ, ಪನ್ನೀರ್ ಫ್ರೈ ಆಗುವಷ್ಟು ಫ್ರೈ ಸಾರಿ ಅಷ್ಟು ಎಣ್ಣೆ ಹಾಕಿ ಇಷ್ಟು ಟೇಬಲ್ ಸ್ಪೂನ್ ಅದು ಸಾಕು. ಹಾಕೊಂಡಣ ಗೊತ್ತಾಗ್ತಿದೆ ನೋಡಿ. ಸೊ ಏನಾಗುತ್ತೆ, ಅದು ಆಲ್ರೆಡಿ ಪನ್ನೀರು ಮಿಲ್ಕು ಕರಡು ಒಡ್ದು ಮಾಡೋದ್ರಿಂದ ನಿಂಬೆಹಣ್ಣು ಇಲ್ಲ ಅಂದ್ರೆ ಕೆಲವರು ಹುಣಸೆಹಣ್ಣು ಬಿಟ್ಬಿಟ್ಟು ಮಾಡ್ತಾರೆ. ಸೊ ಇದ್ರಲ್ಲಿ ಆಲ್ರೆಡಿ ಹುಳಿ ಐಟಮ್ ಇರೋದ್ರಿಂದ ಸೊ ಈ ತರ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣ ಕಮ್ಮಿ ಆಗುತ್ತೆ ಹುಳಿ ಐಟಮ್. ಸೊ ಈ ಉಪ್ಪು ಖಾರ ಏನಕ್ಕೆ ಈ ಟೈಮಲ್ಲೇ ಹಾಕಿ ಈ ತರ ಮ್ಯಾರಿನೇಟ್ ಮಾಡಿ ಯಾಕೆ ಈ ತರ ಡೀಪ್ ಫ್ರೈ ಮಾಡ್ಬೇಕು ಅಂದ್ರೆ ಇದು ಸಪ್ಪೆ ಇರುತ್ತೆ. ಸೊ ಈಗ ಉಪ್ಪು ಖಾರ ಹಾಕಿರೋದ್ರಿಂದ ಅದು ಕರೆಕ್ಟ್ ಆಗಿ ಅದಕ್ಕೆ ಇಟ್ಕೊಳ್ಳೋದಿಲ್ಲ. ಸೊ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನ ಬೇಕಾದ್ರೆ ನೀವು ಇದನ್ನ ತೆಗೆದು ಸಪರೇಟ್ ಆಗಿ ಮಾಮೂಲಿ ಪಲಾವ್ ತರ ಮಾಡ್ಕೊಂಡು ಇದನ್ನ ನಂಚ್ಕೊಂಡು ಕೂಡ ತಿಂತಾರೆ. ಆ ತರನು ಮಾಡ್ಬೋದು. ಇದನ್ನ ಬರೀ ಡ್ರೈ ಕೂಡ ತಿಂತಾರೆ. ನೋಡಿ, ನಿಮ್ಗೆ ಈ ತರ ಆಗುತ್ತೆ. ಈ ತರ ಸ್ಮಾಲ್ ಪೀಸಸ್ ಬಿಟ್ಕೊಂಡ್ಬಿಡುತ್ತೆ. ಮತ್ತೆ ನೀವು ಹಿಂಗ ಅಂದಾಗ ಇಲ್ಲಿ ಅಂಟ್ಕೊಂಡಿರುತ್ತೆ ನಿಮ್ಗೆ. ಸೊ ಈ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಸ್ಮೆಲ್ ಕೂಡ ಬರ್ತಾ ಇದೆ. ಸೊ ಈ ತರ ಟೈಮಲ್ಲಿ ಆಫ್ ಮಾಡ್ಬಿಡ್ಬೇಕು ಅಷ್ಟೇ. ಇದಾಗಿದೆ. ನೆಕ್ಸ್ಟ್ ನಾವು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ. ಫಸ್ಟ್ ನಾವು ತುಪ್ಪ ಮತ್ತೆ ಎಣ್ಣೆ ಹಾಕೋಬಿಡೋಣ. ಸೊ ಹಾಗೆ ಎಣ್ಣೆ ಟೇಬಲ್ ಸ್ಪೂನ್ ಆಯಿಲ್ ಒಂದು 3-4 ನಿಮ್ಗೆ ಬೇಕಾದ್ರೆ ಇನ್ನ ಜಾಸ್ತಿ, ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ಓಕೆ, ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬಾಸುಮತಿ ಅಕ್ಕಿನ ನೆನ್ಸಿಕ್ಬಿಟ್ಟಿರ್ತಾರೆ 1 ಅವರ್ ಇಲ್ಲ 2 ಅವರ್ ಆ ತರ ಎಲ್ಲ ನೆನ್ಸಿರ್ತಾರೆ. ಸೊ ಆ ತರ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಈ ಸ್ಪೆಷಲಿ ಪನ್ನೀರ್ ಬಿರಿಯಾನಿಲಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಈಗ ನಾನು ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಈ ಟೈಮ್ ಅಲ್ಲಿ 10 ಮಿನಿಟ್ಸ್ ನೆನ್ಸ್ಕೊಂಡ್ರು ಸಾಕು. ಸೊ ಅದು ಒಂದ್ ಕುದಿ ಬರ್ತಿದೆ ಅನ್ನೋ ಟೈಮ್ ಅಲ್ಲಿ ಅವಾಗ ಹಾಕಿದ್ರೆ ಸ್ವಲ್ಪ ಹುಡಿ ಹುಡಿಯಾಗಿರುತ್ತೆ.
ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು 1 hour 2 hours ಮುಂಚೆ ಬಿಟ್ರೆ ಏನಾಗುತ್ತೆ, ಈ ಪನ್ನೀರ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ಡಿವೈಡ್ ಆಗ್ಬಿಟ್ಟು ಅಂಟ್ಕೊಂಡ್ಬಿಡುತ್ತೆ. ಸೊ ನಮ್ಗೆ ತಿನ್ಬೇಕಾದ್ರೆ ಏನಂದ್ರೆ ಪನ್ನೀರ್ ಸಪ್ರೇಟ್ ರೈಸ್ ಸಪ್ರೇಟ್ ಸಿಗ್ಬೇಕಂದ್ರೆ ಈ ಒಗ್ಗರಣೆ ಹಾಕೋಣೋ ಟೈಮ್ ಅಲ್ಲಿ ನೆನ್ಸಿಟ್ಕೊಂಡು ಸಾಕು. ಸೊ ಈಗ ರೈಸ್ ನೆನ್ಸ್ಕೊಳ್ಳೋಣ. ರೈಸ್ ನೆನ್ಸ್ಕೊ. ಓಕೆ, ಸಿಮ್ಮಲ್ಲಿ ಇಟ್ಟಿದೀವಿ, ಇದಾಗ್ತಿರುತ್ತೆ. ಅಷ್ಟಲ್ಲಿ ನಾವು ಅಕ್ಕಿನ ತೊಳೆದು ನೆನ್ಸಿಟ್ಕೊಳ್ತೀವಿ. ಸೊ ಇದು ಫಸ್ಟ್ ವಾಶ್ ಮಾಡ್ಕೋಬೇಕಲ್ಲ? ಹೌದು, ಇದನ್ನ ಇದು ಬಾಸುಮತಿ ರೈಸ್ ಜಾಸ್ತಿ ಪಾಲಿಶ್ ಆತರ ಆಗಿರೋದ್ರಿಂದ ಸೊ ನಾವು 1 time 2 times ವಾಶ್ ಮಾಡ್ಕೊಂಡ್ರೆ ಸಾಕು. ವಾಶ್ ಮಾಡಿ ಮಾಡಿ 10 minutes ಈ ಒಗ್ಗರಣೆ ಟೈಮ್ ಅಲ್ಲಿ ನೆನ್ಸಿಟ್ಕೊಂಡ್ರೆ ಸಾಕು. ಈ ತರ ನೆನ್ಸಿಟ್ಕೊಂಡ್ರೆ ಸಾಕು. ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ತರ ಹೇಗೆ ಅಂತ ಅಂದ್ರೆ. ಇಷ್ಟು 10 minutes ಇದು ಒಗ್ಗರಣೆ ಆಗಷ್ಟಲ್ಲಿ ಇದು ಫುಲ್ ನೆನ್ಕೊಂಡಿರುತ್ತೆ. ಓಕೆ, ಸೊ ಇವಾಗ ಹಿಂಗ್ ಬಿಟ್ಟಿದೀವಿ. ಹೌದು, 1-2 ಸಲ ಇದನ್ನ ತೊಳೆದು ಆಮೇಲೆ ನೆನ್ಸಿಟ್ಕೊಂಡು. ಎಣ್ಣೆ ಕಾದಿದೆ, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಈ ತರ ಟೈಮ್ ಅಲ್ಲಿ ನಾವು ಸಾಸಿವೆ. ಓಕೆ, ಸೊ ಬಿರಿಯಾನಿಗೆ ಯೂಶಲಿ ಸಾಸಿವೆ ಹಾಕಲ್ಲ, ಬಟ್ ಇದು ಯಾಕೆ ಸಾಸಿವೆ ಹಾಕ್ತಾ ಇದೀನಿ ಅಂತ ಅಂದ್ರೆ ಪನ್ನೀರು ಅದು ಈ ಫ್ಲೇವರ್ ಅದು ಬೇರೆ ತರ ಟೇಸ್ಟ್ ಕೊಡುತ್ತೆ. ಮತ್ತೆ ಇದನ್ನ ಕೆಲವರು ಏನು ಸಿಡಿಸೋದಕ್ಕೆ ಬಿಡೋದಿಲ್ಲ, ಟೇಸ್ಟ್ ಗೊತ್ತಾಗ್ಬೇಕು. ಸೊ ಈ ಸಾಸಿವೆ ಫ್ಲೇವರೇ ಚಂದ ಬಿರಿಯಾನಿಗೆ. ಕೆಲವ್ರು ಹಾಕಲ್ಲ, ಬಟ್ ನಾನು ಹಾಕ್ತಾ ಇದ್ದೀನಿ. ನಾನ್ ಮಾಡೋ ಸ್ಪೆಷಲ್ ಆಗಿ ಇದೊಂದು. ಈ ತರ ಸಿಡಿತಾ ಇದೆ, ಗೊತ್ತಾಗ್ತಾ ಇದೆ. ಆ ತರ ಟೈಮ್ ಅಲ್ಲಿ ನಾವು ಸ್ಲಿಮ್ ಇಟ್ಕೋಬೇಕು. ಸಿಮ್ ಇಟ್ಕೊಂಡ್ ಎಲ್ಲ ಸ್ಪೈಸಸ್ ಈ ತರ ನಿಮ್ಗೆ ಪಲಾವ್ ಈ ತರ, ಮತ್ತೆ ನಿಮ್ಗೆ ಮೊಗ್ಗು ಅಂತ. ಸೊ ಆಲ್ಮೋಸ್ಟ್ ಇದೆಲ್ಲ ಮಿಕ್ಸ್ ತಗೊಂಡಿದ್ದೀನಿ. ಜೀರಾ, ಸೋಂಪು, ಚಕ್ಕೆ, ಲವಂಗ, ಅದನ್ನ ನೀವು ನೋಡ್ಕೊಂಡು ಹಾಕೊಳ್ಬೇಕು. ಈ ತರ ಹಾಕೊಂಡ್ರೆ ಗೊತ್ತಾಗುತ್ತೆ. ಈ ಟೈಮ್ ಅಲ್ಲಿ ಗೋಡಂಬಿ ಹಾಕ್ಬಿಡ್ತಾರೆ, ಬಟ್ ಗೋಡಂಬಿ ಹಾಕಿದ್ರೆ ಅದು ಫ್ರೈ ಆಗ್ಬಿಡುತ್ತೆ. ಸೊ ಅದು ಚೆನ್ನಾಗಲ್ಲ, ತಿನ್ಬೇಕಾದ್ರೆ ಒತ್ತಿರುತ್ತೆ. ಸೊ ಅದಕ್ಕೆ ಫಸ್ಟ್ ಆನಿಯನ್ ಹಾಕ್ಬೇಡ. ಓಕೆ, 1-2 ಎಷ್ಟು 2 ಇಲ್ಲ ಅಂದ್ರೆ 3 ಬೇಕಾದ್ರೆ ಮಾಡ್ತಿದಾರೋ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4 ಜನ ಮಾಡ್ತೀವಿ ಅಂದ್ರೆ ಸಾಕು. 2 ದೊಡ್ಡದಾದ್ರೆ 2, ಚಿಕ್ಕದಾದ್ರೆ 3 ಅಷ್ಟೇ. ಈ ತರ ಫ್ರೈ ಆಗ್ಬೇಕು. ಅದು ಬಿಟ್ಕೊಳ್ಳುತ್ತೆ. ಇದು ಬರೋದು ಒಂದು ಬಣ್ಣ ಬರೋದು ಹುರ್ಕೋಬೇಕು. ಮತ್ತೆ ಇದನ್ನ ಸಪ್ರೇಟ್ ಆಗಿ ಉಪ್ಪು ಹಾಕ್ತಾ ಇರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಈ ಟೈಮ್ ಅಲ್ಲಿ ಬಟ್ ಅವಾಗ ಏನಾಗುತ್ತೆ, ಅದು ಕೆಲವೊಂದಕ್ಕೆ ಆಗುತ್ತೆ, ಕೆಲವೊಂದಕ್ಕೆ ಆಗೋದಿಲ್ಲ, ಆತರ ಆಗ್ಬಿಡುತ್ತೆ. ಸೊ ಸಪ್ರೇಟ್ ಆಗಿ ಅದಕ್ಕೆ ತಕ್ಕನಾದ ಮೇಲೆ ಉಪ್ಪು ಹಾಕ್ತಾ ಬಂದ್ರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಹಾಕ್ಬೇಕು. ತುಂಬಾ ಚೆನ್ನಾಗಿ ನೋಡಿ, ಉಪ್ಪು ಹಾಕಿದ ತಕ್ಷಣನೇ ಆನಿಯನ್ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಉಪ್ಪು ಹಾಕೋದಿಲ್ಲ. ಈ ಸ್ವಲ್ಪ ಇನ್ನೇನ್ ಆಗ್ತಿದೆ ಅನ್ನೋ ಟೈಮ್ ಹಾಕಿದ್ರೆ ನಮ್ಗೆ ಅದು ಸ್ಕ್ರಿಪ್ಟ್ ಒಂಥರ ಚೆನ್ನಾಗಿ ಸಿಗುತ್ತೆ ತಿನ್ಬೇಕಾದ್ರೆ. ಒಂದು 10 ಇಂದ 15 ನೋಡ್ಕೊಂಡು ಹಾಕೋಬಹುದು. ಜಾಸ್ತಿ ಗೋಡಂಬಿ ಮಕ್ಕಳು ಕೆಲವರು ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಸೊ ನೋಡಿ, ನಿಮ್ಗೆ ಹಾಕಿದ ತಕ್ಷಣ ಗೊತ್ತಾಗಲ್ಲ. ನೋಡಿ, ಬ್ರೌನೇ ಆಗಿಲ್ಲ, ಬಟ್ ನೀವು ಸಾಸಿವೆ ಆಗಿದ ತಕ್ಷಣ ಸ್ಪೈಸಸ್ ಆದ್ಮೇಲೆ ಹಾಕಿದ ತಕ್ಷಣ ಇದು ಫುಲ್ ಬ್ರೌನ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಆಕ್ಚುಲಿ ತುಂಬಾ ರುಚಿ ಕೊಡುತ್ತೆ. ಮತ್ತೆ ಪೇಸ್ಟ್ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ. ಒಂದ್ 5-6 ಮೆಂಬರ್ಸ್ ಮಾಡ್ತಿದೀನಿ ಅಂತಂದ್ರೆ 1 3 ಇಂದ 4. ನಾನ್ ಮಾಡ್ತಿರೋದು ಸ್ವಲ್ಪ ಒಂದು 4 ಮೆಂಬರ್ಸ್ ಆಗುತ್ತೆ, ಒಂದ್ ಫ್ಯಾಮಿಲಿಗೆ ಆಗುತ್ತೆ. ಸೊ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸಾರಿ ಈ ತರ 2 ಟೇಬಲ್ ಸ್ಪೂನ್ ಇಷ್ಟ ಹಾಕಿದ್ರು ಸಾಕು. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ ತರ ಟೈಮ್ ಅಲ್ಲಿ ನಾವು ಇದೇ ವೆಜಿಟೇಬಲ್ಸ್ ಗಳು ಬೇಕು ಅಂತ ಏನಿಲ್ಲ, ಮನೇಲಿ ಏನಿರುತ್ತೋ ಅದನ್ನ ಹಾಕೊಳ್ಬಹುದು. ಕ್ಯಾರೆಟ್, ಬೀನ್ಸ್ ಕಾಮನ್, ಎಲ್ಲ ಮನೇಲೂ ಆಲ್ಮೋಸ್ಟ್ ಇರುತ್ತೆ. ಬಟ್ ಕಾಲಿಫ್ಲವರ್, ಬಟಾಣಿ ಎಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹೆವಿ ರಿಚ್ ಕೊಡುತ್ತೆ ಅಷ್ಟೇ. ರಿಚ್ ಲುಕ್ ಬೇಕು. ಇದನ್ನ ನಾನು ಆಲ್ರೆಡಿ ಒಂದ್ 10 ರಿಂದ 15 ತಗೊಂಡಿದ್ದೀನಿ. ಇದನ್ನ ನಾನು ವಾಶ್ ಮಾಡಿ ಕ್ಲೀನ್ ಆಗಿ ವಾಶ್ ಮಾಡಿ ಇದನ್ನ ಈ ಟೈಮ್ ಅಲ್ಲಿ ಹಾಕ್ಬೇಕು. ಇದ್ರಲ್ಲಿ ಇರೋದ್ರಿಂದ ಸೊ ನೀವು ತುಂಬಾ ಒಂದ್ ಸ್ವಲ್ಪ ದೊಡ್ಡ ಕ್ಯಾರೆಟ್ ಆದ್ರೆ ಒಂದೇ ಸಾಕು, ಇಲ್ಲ ಅಂದ್ರೆ ಹಾಫ್. ಓಕೆ, ಎಷ್ಟು ನೀವು ಕ್ವಾಂಟಿಟಿ ನೋಡು, ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಇಷ್ಟು ತಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್, ಇದು ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು. ಇದನ್ನ ನೀವು ವೆರೈಟೀಸ್ ಕಲರ್ಸ್ ಸಿಗುತ್ತೆ, ಎಲ್ಲೋ ನಿಮ್ಗೆ ಫ್ಲೇವರ್ಸ್ ಎಲ್ಲ ಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬಹುದು. ಎಲ್ಲೋ, ಗ್ರೀನು. ಬಟ್ ನನ್ಗೆ ಈಗ ಸಡನ್ ಆಗಿ ಸಿಕ್ಕಿದ್ದು ಗ್ರೀನು. ಸೊ ನಾನು ಇದನ್ನ ಗ್ರೀನ್ ನನಗೆ ತುಂಬಾ ಇಷ್ಟ. ಇದ್ರಲ್ಲಿ ನಾನು ಪನ್ನೀರ್ದು ಮಾಡ್ತೀವಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಂಗೆ ಪನ್ನೀರ್ ಇರೋದ್ರಿಂದ ಕ್ಯಾಪ್ಸಿಕಮ್ ಆಡ್ ಮಾಡೋದ್ರಿಂದ ಡಬಲ್ ಆಡ್ ಆಗುತ್ತೆ, ಡಬಲ್ ಟೇಸ್ಟ್ ಸಿಗುತ್ತೆ. ಸೊ ಪನ್ನೀರ್ ಇದ್ರೆ ದೊಡ್ಡ ಮೆಣಸಿನಕಾಯಿ ಇದ್ರೇನೆ ಚಂದ. ಸೊ ನೋಡಿ, ಈ ತರ ಎಲ್ಲ ಹಾಕ್ಮೇಲೆ ಮಿಕ್ಸ್ ಮಾಡ್ತೀನಿ.
ಈಗ ನಾವ್ ಆಗ್ಲೇ ಉಪ್ಪು ಹಾಕಿದ್ದು ಆನಿಯನ್ಗೆ, ಈಗ ನಾವ್ ಹಾಕ್ತಾ ಇರೋದು ವೆಜಿಟೇಬಲ್ಗೆ. ಸೊ ನಾವ್ ಈ ತರ ಮೇಲ್ಮೇಲೆ ಹಾಕೊಂಡ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದಕ್ಕೂ ಹಿಡಿಯುತ್ತೆ, ಅದ್ರದ್ದೇ ಸ್ಟೆಪ್ ಬೈ ಸ್ಟೆಪ್ ಟೇಸ್ಟ್ ಅದಕ್ಕೆ ಹಿಡಿಯುತ್ತೆ. ಸೊ ಇವಾಗ ನಾವು ವೆಜಿಟೇಬಲ್ ಹಾಕಿದೀವಿ ಉಪ್ಪು, ವೆಜಿಟೇಬಲ್ಗೆಲ್ಲ ಇವಾಗ ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ. ಉಪ್ಪು ಟೇಸ್ಟ್ ಬೇಯುತ್ತೆ. ಮೆಣಸಿನ್ಕಾಯಿ ಇದು ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು. ಕೆಲವ್ರ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ, ಮಕ್ಳಿರೋ ಮನೇಲಿ ಜಾಸ್ತಿ ಖಾರ ಇಷ್ಟಪಡಲ್ಲ. ಸೊ ಖಾರ ಇಷ್ಟಪಡೋರು ಎಷ್ಟು ಬೇಕು ರುಚಿ ತಕ್ಕಷ್ಟು ಖಾರ ಎಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಒಂದು 8ರಿಂದ 10 ತಗೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಸಾಸ್ವೆ ಆಗಿದ ನಂತರ ಹಾಕೊಳ್ಬಹುದು. ನಾನು ಅದು ಸಿಡಿಯುತ್ತೆ ಅಂದ್ರೆ ಇವಾಗ ಟೊಮೆಟೊ. ಇದನ್ನ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೊಮೆಟೊ ಹಚ್ಚಿಬಿಟ್ಟಿರ್ತಾರೆ, ಬಟ್ ಅದು ಬಿರಿಯಾನಿಗೆ ಅದು ಸೆಟ್ ಆಗಲ್ಲ. ಸೊ ಈ ತರ ಮನೇಲಿ ಟೊಮೆಟೊ ಇರೋ ಈ ತರ ಕ್ಯೂರ್ ಮಾಡ್ಕೊಂಡ್ಬೋದು. ಈ ತರ ಎಷ್ಟು ಬೇಕೋ ಹುಳಿ. ಪನ್ನೀರು ಮತ್ತೆ ಈ ಕ್ಯಾರೆಟ್ ಇರೋದ್ರಿಂದ ಈ ಟೊಮೆಟೊ ಹಾಕೋದ್ರಿಂದ ಸ್ವೀಟ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಇದು ಪನ್ನೀರ್ ಯೂಸ್ ಮಾಡ್ತಿರೋದ್ರಿಂದ ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಷ್ಟು ಒಂದು ಹಾಫ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನೊಂದು ಟೇಬಲ್ ಸ್ಪೂನ್ ಇಷ್ಟು ಹಾಕ್ತೀನಿ, ಸಾಕು ಇಷ್ಟು. ಯಾಕಂದ್ರೆ ನಾನು ಆಲ್ರೆಡಿ ಟೊಮೆಟೊ ಪ್ಯೂರಿ ಜಾಸ್ತಿ ಆಗಿರೋದ್ರಿಂದ ಅವಶ್ಯಕತೆ ಇರಲ್ಲ. ಜಸ್ಟ್ ಇದು ಟೇಸ್ಟ್ಗೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ. ಈ ತರ ಮಿಕ್ಸ್. ಸೊ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು, 1 ಟೇಬಲ್ ಎಷ್ಟು, 1 ಟೇಬಲ್ ಅಷ್ಟು. ಈಗ ನಾನು ಯಾವ್ದು ಬಿರಿಯಾನಿ ಮಸಾಲ ಯಾವ್ದು ಯೂಸ್ ಮಾಡ್ತೀನಿ ಕಾರಣಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ. ಸೊ ನಾನು ಒಂದು 2 ಟೇಬಲ್ ಸ್ಪೂನ್ ಇಷ್ಟು ಗರಂ ಮಸಾಲ ಯೂಸ್ ಮಾಡ್ತೀನಿ. ನೋಡಿ ನಿಮ್ಗೆ ಎಲ್ಲದಕ್ಕೂ ಇಟ್ಕೊಳ್ಳೋದು ಇವಾಗ. ಸೊ ನೋಡಿ ನಿಮ್ಗೆ ಕರ್ಡ್ ಯೂಸ್ ಮಾಡಿರೋದ್ರಿಂದ ಏನು ನಿಮ್ಗೆ ತಳ ಹಿಡಿಯೋದು ಆಗ್ತಾ ಇಲ್ಲ. ಆಲ್ರೆಡಿ ಅಕ್ಕಿ ನೆನ್ಸ್ಕೊಂಡಿದ್ದೀನಿ. ಸೊ ನೆನ್ಸ್ಕೊಂಡಿರೋದಕ್ಕೋಸ್ಕರ ನಾನು ಅಕ್ಕಿನ ಫಸ್ಟ್ ಹಾಕಲ್ಲ, ವಾಟರ್ ಹಾಕ್ತಾ ಇದ್ದೀನಿ. ಸೊ ನಾವ್ ಯಾವ ಅಳತೆನಲ್ಲಿ ರೈಸ್ ತಗೊಂಡಿದ್ವೋ ಅದೇ ಗ್ಲಾಸಲ್ಲಿ 1.5 ಲೋಟ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ 1:2 ಅಂತ ಹಾಕೋತಾರೆ. ಬಟ್ ನಾವು ಬಿರಿಯಾನಿ ಮಾಡೋ ಟೈಮಲ್ಲಿ ಅರ್ಧ ಕಮ್ಮಿನೇ ಹಾಕೋಬೇಕು. 1.5 ತಗೊಂಡಿದ್ದೀನಿ. ಎಷ್ಟು ಪ್ರಮಾಣ ತಗೊಂಡಿದ್ದೀನೋ ಅದ್ರಲ್ಲಿ 1.5 ಕಪ್ಗೆ 1.5 ಕಪ್ ನೀರು. ಸೊ ಇದನ್ನ ನಾವು ಫುಲ್ ಕುದಿಯೋದಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫುಲ್ ಒಂದು ಕುದಿ ಬರೋವರೆಗೂ ಬಿಟ್ಬಿಡ್ಬೇಕು. ಅವಾಗ ಇದು ಕೂಡ ವೆಜಿಟೇಬಲ್ ಕೂಡ ಚೆನ್ನಾಗಿ ಆಲ್ಮೋಸ್ಟ್ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದಿರುತ್ತೆ. ಒಂದ್ ಕುದಿಲಿ ಮಸಾಲೆ, ಗರಂ ಮಸಾಲೆ ಎಲ್ಲ, ಉಪ್ಪು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಳತ್ತೆ. ಕುದಿ ಬರ್ತಾ ಇರುತ್ತೆ, ಗೊತ್ತಾಗ್ತಾ ಇದೆ ನಿಮ್ಗೆ. ಮತ್ತೆ ಈಗ ನೋಡಿ ತರಕಾರಿ ವೆಜಿಟೇಬಲ್ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ. ಅಂದ್ರೆ ನಾವು ಹಾಕ್ದಾಗ ಸ್ವಲ್ಪ ದಪ್ಪ ಇರುತ್ತೆ. ಈ ಬೆಂದಾದ್ಮೇಲೆ ಈ ತರ ಇರುತ್ತೆ. ಕ್ಯಾರೆಟ್ ಹೋಗ್ಲಿ ಇದಾಗ್ಲಿ. ಸೊ ಕಲರ್ ಕೂಡ ಚೇಂಜ್ ಆಗುತ್ತೆ, ಡಾರ್ಕ್ ಇರುತ್ತೆ, ಲೈಟ್ ಆಗುತ್ತೆ, ಈ ತರ ಇರುತ್ತೆ. ಈ ತರ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ರೈಸ್ ಹಾಕೋಬಹುದು. ಇದು ನೋಡಿ ನಾನು ಆಲ್ರೆಡಿ ಚೆನ್ನಾಗಿ 1 2 3 ಟೈಮ್ ವಾಶ್ ಮಾಡಿ ತೊಳೆದು ಒಗ್ಗರಣೆ ಟೈಮ್ ನಾನು ನೆನ್ಸಿಟ್ಟಿದ್ರಿ. ಸೊ ಇದನ್ನ ನಾನು ಅದನ್ನ ಕ್ಲೀನ್ ಆಗಿ ತೊಳೆದಾಗಿ ನೀರೆಲ್ಲ ರಿಮೂವ್ ಮಾಡಿ ಈ ತರ ರೈಸ್. ಸೊ ಮತ್ತೆ ನೀವು ಈ ತರ ಕುದಿ ಬರೋ ಟೈಮ್ ಅಲ್ಲಿ ಸ್ಟವ್ ನ ಸ್ವಲ್ಪ ಯಾಕೆಂದ್ರೆ ಹಾಕ್ದಾಗ ಉಳ್ಕೊಂಡ್ಬಿಡುತ್ತೆ. ಸೊ ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪನೇ ಹಾಕೊಂಡು ಹೋಗ್ತಾ ಇರ್ಬೇಕು ಈ ತರ. ಸೊ ಈ ತರ ಟೈಮ್ ಅಲ್ಲಿ ಜಸ್ಟ್ ಒಂದ್ಸತಿ ಅಷ್ಟೇ, ಜಾಸ್ತಿ ಆಡಿಸ್ತಾ ಅಷ್ಟೇ ಏನಾಗುತ್ತೆ ಉದ್ರು ಬರಲ್ಲ. ಸೊ ಈ ತರ ಬಿಟ್ಬಿಡ್ಬೇಕು. ಇದು ಒಂದ್ ಕುದಿ ಬರ್ಬೇಕು. ಅಡಿ ಕುದಿ ಬರ್ತಾ ಇದೆ. ಈ ತರ ಟೈಮ್ ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಒಗ್ಗರಣೆಲ್ಲಿ ಹಾಕೊಂಡ್ಬಿಡ್ತಾರೆ. ಒಗ್ಗರಣೆಲ್ಲಿ ಹಾಕೊಂಡ್ಬಿಟ್ರೆ ಇದು ಬ್ಲಾಕ್ ತರ ಕಾಣುತ್ತೆ ಒಂದೊಂದು, ಮತ್ತೆ ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಈ ತರ ಟೈಮ್ ಅಲ್ಲಿ ಹಾಕಿದಾಗ ನಮ್ಗೆ ಫ್ಲೇವರ್ ಏನು ಪನ್ನೀರ್ ತಿಂತಿದೀವಿ ಅದ್ರ ಜೊತೆ ಸೊ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ನಾನು ಮೇಲಿಗೆ ಈ ತರ ಹಿಂಗೆ ಹಾಕ್ತಾ ಇದ್ದೀನಿ. ಈ ತರ ಎಷ್ಟು ಹಾಕೊಂತೀರ, ಬಟ್ ಮೇಲೆ ಪುದೀನ ಹಾಕ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಜಾಸ್ತಿನೂ ಹಾಕೋಬಾರ್ದು, ಎಷ್ಟು ಬೇಕು ಅಷ್ಟು. ಅರ್ಧ ಕಪ್ ಹಾಕಿದ್ದೀನಿ ಅಷ್ಟೇ. ಇಷ್ಟ ಆಗ್ತಾ ಇದೆ. ಇದನ್ನು ಅಷ್ಟೇ ಕೊತ್ತಂಬರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ.
ರಾ ಮಿಲ್ಕ್ ಆದ್ರೂ ತಗೋಬಹುದು, ಇಲ್ಲ ನಾರ್ಮಲ್ ಮಿಲ್ಕ್ ಆದ್ರೂ ತಗೊಳ್ಬಹುದು. ಕೆಲವರು ಯೂಸ್ ಮಾಡ್ತಾರೆ ರಾ ಮಿಲ್ಕ್, ಬಟ್ ನನಗೆ ಇಷ್ಟ ಆಗಲ್ಲ. ರಾ ಮಿಲ್ಕ್ ಅಂದ್ರೆ ಈಗ ಆಲ್ರೆಡಿ ನಾವು ಬಾಯ್ಲ್ ಮಾಡ್ತಾ ಇದ್ದೀವಿ, ಇದಕ್ಕೆ ಮತ್ತೆ ರಾ ಮಿಲ್ಕ್ ಆದ್ರೆ ಇಷ್ಟ ಆಗಲ್ಲ. ಯೂಸ್ ಮಾಡ್ತಾ ಇಷ್ಟು ಇದು ಕುದ್ದು ಅದಿರೋ ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕಿದ್ವು ಅದಕ್ಕೆಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ. ಸೊ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ನಾನು ನಾರ್ಮಲ್ ಮನೇಲಿ ಯಾವ್ಯಾವ ಹಾಲು ಯೂಸ್ ಮಾಡ್ತಾರೋ, ಯಾವ ನಾರ್ಮಲ್ ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡ್ತೀನಿ. ಒಂದು ಲಾಸ್ಟ್ ಅಲ್ಲಿ ಹಾಕೊಳ್ಬೇಕು ಹಾಲು, ಇನ್ನೇನು ಮುಚ್ಚೋ. ಹೌದು, ಒಂದು ಟೀ ಕಪ್ ಅಷ್ಟು, ಒಂದು ಅರ್ಧ ಕಪ್ ಅಷ್ಟು ಇದು ಹಾಕೋತಾ ಇದ್ದೀನಿ. ಓಕೆ. ಸೊ ಅದರ ಫ್ಲೇವರ್ ಎಲ್ಲ ಆರಾಮಾಗಿ ಇಳ್ಕೊಳ್ಳುತ್ತೆ ರೈಸ್ಗೆ. ಇವಾಗ ಗೊತ್ತಾಗ್ತಾ ಇರ್ಬೋದು ನೋಡಿ ನಿಮ್ಗೆ, ಕಲರ್ ಕೂಡ ನಿಮ್ಗೆ ಗೊತ್ತಾಗುತ್ತೆ, ವೈಟ್ ಇದಾಗುತ್ತೆ. ಓಕೆ ನೋಡಿ ಇದು ನೋಡಿ ಹಿಂಗೆ ಎತ್ತಿದ್ರು ಎಲ್ಲ ಡಿವೈಡ್ ಆಗಿದೆ, ಯಾವುದು ಕೂಡ ಅಂಟ್ಕೊಂಡಿಲ್ಲ ನೋಡಿ ಗೊತ್ತಾಗ್ತಾ ಇರುತ್ತೆ. ಸೊ ಯಾಕೆಂದ್ರೆ ಜಾಸ್ತಿ ಈ ತರ ಮಾಡಬಾರ್ದು, ಅದು ಬಾಯ್ಲ್ ಆಗಕ್ ಬಿಟ್ಬಿಡ್ಬೇಕು. ಈ ತರ ಕುದಿ ಬರ್ತಾ ಇರುತ್ತೆ. ಸೊ ಈ ತರ ಟೈಮ್ ಅಲ್ಲಿ ನಾವು ಪನ್ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನ ನಾವು ಈ ಪೊಸಿಷನ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ಹಾಕೋಬೇಕು. ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲೆಲ್ಲ ಆ ತರ ಇದೆ ಅಂತ. ಸೊ ಈ ಸ್ಟೇಜ್ ಅಲ್ಲಿ ಹಾಕ್ಬಿಡೋಣ. ಇದನ್ನು ಅಷ್ಟೇ ಹಾಕಿ ಸುಮ್ಮನೆ ಮೇಲೆ ಇದ್ರೆ ಅದು ಗೊತ್ತಾಗುತ್ತೆ ಅಂತ. ಲಾಸ್ಟ್ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ಅಂದ್ರೆ ಅದು ಹುಡಿ ಆಗ್ಬಾರ್ಲಿ, ಮತ್ತೆ ಫ್ಲೇವರ್ ಸಿಗುತ್ತೆ ಚೆನ್ನಾಗಿ. ತುಪ್ಪದಲ್ಲಿ ತಿಂತಿದ್ವಿ ಅನ್ನೋ ಯೂಶಲಿ ಮಕ್ಳಿಗೆ ಇಷ್ಟ ಆಗುತ್ತೆ. ಸಪರೇಟ್ ಆಗಿ ಹಾಕೊಂಡು ತಿನ್ನೋ ಬದಲು ಈ ತರ ಮೇಲ್ಗಡೆ ಹಾಕಿ ಕ್ಯಾಪ್ ಕ್ಲೋಸ್ ಮಾಡ್ಬಿಡೋಣ. ಮತ್ತೆ ನಿಮ್ಗೆ ಸೈಡ್ ಅಲ್ಲಿ ಎಲ್ಲ ತಳ ಎಲ್ಲ ಹಿಡಿಯೋದು ಮೇಲೆ ಅಷ್ಟೇ, ಜಸ್ಟ್ ಮೇಲೆ. ನಾನು ಮತ್ತೆ ಮಾಡಲ್ಲ, ನಾನು ಮತ್ತೆ ಈ ತರ ಬರ್ತಾರೆ. ಈ ತರ ಟೈಮಲ್ಲಿ ಕ್ಯಾಪ್ ಹಾಕಿ ಇಟ್ಬಿಡಿ. ಜಸ್ಟ್ ಒಂದು ವಿಷಲ್ ಅಷ್ಟೇ. ನಾನು ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ತರ ಓಕೆ, ಒಂದು ವಿಷಲ್ ಬಂದ್ರೆ ರೆಡಿ ಆಗಿದೆ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ, ಪನ್ನೀರ್ ಎಲ್ಲ ಹಂಗೆ ಮೇಲೆ ಇದೆಲ್ಲ ಸೈಡ್ ಕರೆಕ್ಟ್ ಆಗಿ ಬೆಂದಿದೆ ಇದು. ಸೊ ಒಂದು ವಿಷಲ್ ಆಗಿದೆ. ಸೊ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀವು ನೋಡ್ಬೋದು, ತಳನೂ ಹಿಡ್ದಿರಲ್ಲ. ಹೌದು, ಕರೆಕ್ಟ್ ಆಗಿ. ಅದಕ್ಕೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ನೀರು ಜಾಸ್ತಿ ಆಗಿರೋದಾಗ್ಲಿ, ಏನು ತುಂಬಾ ಮೆತ್ತಗಾಗಿರೋದಾಗ್ಲಿ ಆ ತರ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಪನ್ನೀರ್ ಬಿರಿಯಾನಿ ರೆಡಿ ಆಗಿದೆ, ಫೈನಲಿ ರೆಡಿ ಆಗಿದೆ. ಈಗ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಸೊ ತುಂಬಾನೇ ಚೆನ್ನಾಗಿ, ತುಂಬಾ ಪೇಷನ್ಸ್ ಇಂದ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟಿಂಗ್ ಅಲ್ಲಿ ಮಾತ್ರ ಅಲ್ಲ, ಇವರಿಗೆ ಅಡುಗೆನೂ ತುಂಬಾ ಡೆಡಿಕೇಶನ್ ಇದೆ. ಬಿಕಾಸ್ ಪ್ರತಿ ಒಂದು ಸ್ಟೆಪ್ಪು ಯಾರು ಇಷ್ಟ ದಿಸದಲ್ಲಿ ನಾನು ನೋಡಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದ್ದು. ಅಂದ್ರೆ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸಿದ್ರಿ. ಸೊ ನಾನು ಮಿಸ್ ಮಾಡಿದೆ, ಇವಾಗ ಟ್ರೈ ಮಾಡೋಣ. ನೀವು ಸೊ ಪನ್ನೀರ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಫಸ್ಟ್ ರೈಸ್ ಟೇಸ್ಟ್. ಓಕೆ ಫೈನ್, ನಾನು ಪನ್ನೀರ್ ಟೇಸ್ಟ್ ಮಾಡ್ತೀನಿ. ಪನ್ನೀರ್ ಕ್ರಿಸ್ಪಿಯಾಗಿ ಸಿಗ್ತದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದೊಂಥರ ತುಂಬಾ ಯುನೀಕ್ ಆಗಿದೆ. ಬಿರಿಯಾನಿ ಅಂದ್ರೆ ತುಂಬಾ ಸ್ಪೈಸಸ್ ಇರುತ್ತೆ, ಬಟ್ ಇದೆಲ್ಲ ಫ್ಲೇವರ್ಸ್ ಸಿಗ್ತಿದೆ ಇದರಲ್ಲಿ. ಮಕ್ಕಳಿಗಂದ್ರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸ್ಪೈಸಿ ಅನ್ಸ್ತಾನು ಅನಿಸ್ತಿಲ್ಲ, ಬಟ್ ಕರೆಕ್ಟಾಗಿ ಮಸಾಲೆ ಎಲ್ಲ ಹಾಕಿದ್ದೆಲ್ಲ ಕರೆಕ್ಟಾಗಿ ಅದ್ವಾಗಿ ನಿಂತ್ಕೊಂಡಿದೆ. ಹೌದು. ಸೊ ತುಂಬಾ ಚೆನ್ನಾಗಿತ್ತು. ನಾನಂತೂ ಟೇಸ್ಟ್ ಮಾಡಿದೆ, ಪನ್ನೀರ್ ಆಗಿದೆ ಎಲ್ಲದಕ್ಕೂ ಚೆನ್ನಾಗಿ ಇಟ್ಕೊಂಡಿದೆ ಪ್ರತಿಯೊಂದು. ಸೊ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಮಗೆ ಇದೊಂದೊಳ್ಳೆ ರೆಸಿಪಿ ಕೊಡಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ ಯು. ಎಲ್ಲರೂ ಮನೇಲಿ ಖಂಡಿತ ಟ್ರೈ ಮಾಡಿ. ನಾನು ಇಷ್ಟಪಟ್ಟು ಮಾಡಿದ್ದೀನಿ, ಟೇಸ್ಟ್ ಚೆನ್ನಾಗಿದೆ ಅಂತ ಇವರೇ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಸೊ ನೀವು ನೋಡಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ನಿಮ್ಮ ಮನೇಲಿ ನೀವು ಮಾಡಿದ್ದು ಅಂತ. ಥ್ಯಾಂಕ್ ಯು. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.